ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯ ಬೇಕು ನ್ಯಾಯ ಬೇಕು ಸರ್ಕಾರವಂತೆ ಸರ್ಕಾರ ರಾಮಪ್ಪಂದಂತೆ ಸರ್ಕಾರ ಅಧಿಕಾರವಂತೆ ಅಧಿಕಾರ ರಾಮಪ್ಪಂದಂತೆ ಅಧಿಕಾರ ಸರ್ಕಾರವಂತೆ ಸರ್ಕಾರ ರಾಮಪ್ಪಂದಂತೆ ಸರ್ಕಾರ ಅಧಿಕಾರವಂತೆ ಅಧಿಕಾರ ರಾಮಪ್ಪಂದಂತೆ ಅಧಿಕಾರ ಸರ್ವಾಧಿಕಾರಿ ನಗರಸಭೆ ಧೋರಣೆಗೆ ಅಧಿಕಾರ ಏನ್ ಜವಾಬ್ದಾರಿ ತೋರಿಸಿರುವ ನಗರಸಭಾ ಆಯುಕ್ತರಿಗೆ ಅಧಿಕಾರ 2017-18ನೇ ಸಾಲಲ್ಲಿ ಇದೇ ಒಂದು ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ, ಅನಧಿಕೃತ ಬಡಾವಣೆಗಳಿಗೆ ಯಾವುದೇ ಈ ಸೊತ್ತಾಗಲಿ ಪರಬಾರಿ ಏನು ಮಾಡಬಾರ್ದು ಅಂತ. ಅದ್ರ ಆ ಒಂದು ಆದೇಶದ ನಂತರದಲ್ಲಿ ಯಾವುದೇ ಒಂದು ಈ ಸೊತ್ತಾಗಲಿ ಖಾತಾ ಬದಲಾವ ಯಾವುದೂ ಕೊಡಲಿಲ್ಲ. ಇವಾಗ 2025ರಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರ. ಏನಪ್ಪ ಅಂದರೆ ಇವಾಗ ಏನೆಲ್ಲ ಅನಧಿಕೃತ ಬಡಾವಣೆ ಇತ್ತು ಆ ಬಡಾವಣೆಗಳಿಗೆ 6 ವರ್ಷದ ಕಂದಾಯ ವಸೂಲಾತಿ ಮಾಡಿ 1 ವರ್ಷಕ್ಕೆ ದ್ವಿಪಟ್ಟು ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಬಟ್ ಇಲ್ಲಿ ನಮ್ಮ ನಗರಸಭೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಯಾವಾಗ ಈ ಸೊತ್ತಾಯಿತು ಅಂದರೆ 2017-18ರಿಂದನೂ ದುಪ್ಪಟ್ಟು ತಗೊಬೇಕು ಅಂತ. ಬಟ್ ಇವಾಗ ಖಾತೆ ಅರ್ಜೆಂಟ್ ಇಲ್ಲ ಇರೋಂಥವ್ರು ಕೆಲವರು ಖಾಲಿ ಸೈಟ್ನವರು ಕಟ್ತಿದ್ದಾರೆ, ಇನ್ನು ಕೆಲವರು ನಾವು ಕಟ್ಟಲ್ಲ ಅಂತಿದ್ದಾರೆ. ಇನ್ನು ಮನೆಗಳು ಕಟ್ಟಿರೋರ ಅವಸ್ಥೆ ಅಂತೂ ಭಾಳ ಹೇಳೋಕ್ಕಾಗದೇ ಇರೋಂಥ ಪರಿಸ್ಥಿತಿ. ಅವ್ರು ಯಾರೂ ನಾವು ಕಂದಾಯ ಕಟ್ಟೋಕ್ಕಾಗಲ್ಲ ಅಂತಿದ್ದಾರೆ. ಬಟ್ ಅವ್ರಿಗೆ ಈಗ ಇಲ್ಲಿ ತನಕ ಅವ್ರಿಗೆ ಏನು UGD ಇರ್ಬೋದು, ನಲ್ಲಿ ಇರ್ಬೋದು, ಪ್ರತಿಯೊಂದು ಮೂಲಭೂತ ಸೌಕರ್ಯ ನಗರಸಭೆಯಿಂದ ಕೊಟ್ಟು ಈಗ ಅವ್ರಿಗೆ ರಾಜ್ಯ ಸರ್ಕಾರದ ಆದೇಶನ ಉಲ್ಲಂಘನೆ ಮಾಡಿ ಇವರು 2 ಪಟ್ಟು ಕಂದಾಯ ವಸೂಲಾತಿಗೆ ಇವರು ಯಾರು ಆದೇಶ ಕೊಟ್ಟಿದ್ದಾರೆ ಅಂದರೆ ಇವರು ಸರ್ಕಾರಕ್ಕಿಂತ ದೊಡ್ಡವರು ನಮ್ಮ ನಗರಸಭೆಯವರು. ಈ ವಿಚಾರನ ನಮ್ಮ ಜಿಲ್ಲಾಧಿಕಾರಿ ಅವ್ರ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ ಸರ್. ಬಟ್ ಈ ವಿಚಾರವಾಗಿ ನಮಗೆ ಜಿಲ್ಲಾಧಿಕಾರಿಯವರು ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ಇವರು ಬಂದು ನನಗೆ ಮಾಹಿತಿ ಕೊಡಬೇಕು. ಬಟ್ ಇವಾಗ ಈ ಒಂದು ಅಧಿಸೂಚನೆ ಫೆಬ್ರವರಿ 17ನೇ ತಾರೀಕಲ್ಲಿ ಆದೇಶ ಆಗಿದೆ ಸರ್. ಇಲ್ಲಿ ತನಕ ಒಂದು ಈ ಸೊತ್ತು ಇವರು ನಮ್ಮಲ್ಲಿ ನಗರಸಭೆಯಲ್ಲಿ ಕೊಟ್ಟಿಲ್ಲ. ಇದ್ರ ಮಧ್ಯದಲ್ಲಿ ಮಾನ್ಯ ಶಾಸಕರು ಇವರು ಹೇಳ್ತಾರೆ, ಯಾರು ಮಹೇಶ್ ಅವರು, ಇಲ್ಲ ಈ ಒಂದು ಈ ಸೊತ್ತು ತಗೊಳ್ಳೋದ್ರಿಂದ ಯಾವುದೇ ಒಂದು ಸೌಲಭ್ಯ ಸಿಗಲ್ಲ, ಬ್ಯಾಂಕ್ ಸಾಲ ಸಿಕ್ಕಲ್ಲ ಅಂತ ಇವ್ರು ಹೇಳ್ತಾರೆ ಬಿ ಖಾತೆಗೆ. ಬಟ್ ಇವರು ನಂಜುಂಡಸ್ವಾಮಿ ಅವರು ಹೇಳ್ತಾರೆ ಇಲ್ಲ ಅದೇನೂ ಆ ರೀತಿ ಇಲ್ಲ, ಎಲ್ಲ ಸೌಕರ್ಯ ಸಿಕ್ಕುತ್ತೆ ಅಂತ. ಬಟ್ ಇದಕ್ಕೆ ಶಾಸಕರುಗಳು ಇವ್ರ ಕೆಸರು ಎರ್ಚಾಟ ಆಡ್ತಾ ಇರೋದು, ಇವ್ರ ಕೆಸರು ಎರ್ಚುತ್ತಾ ಇರೋದು ಇವ್ರ ಮೇಲಲ್ಲ, ಇದೆಲ್ಲ ಕೆಸರು ಬೀಳ್ತಾ ಇರೋದು ಸಾರ್ವಜನಿಕರ ಮೇಲೆ. ಈ ಹೊರೆಗೆ ಈ ಸಮಸ್ಯೆಗೆ ಖುದ್ದು ಇವರು ಜಿಲ್ಲಾಧಿಕಾರಿಯವರು ಬಂದು ನಮಗೆ ಸಾರ್ವಜನಿಕರಿಗೆ ವಿಚಾರ ತಿಳಿಸ್ಬೇಕು. ಅವ್ರು ಬರೋ ತನಕ ಈ ನನ್ನ ಮುಷ್ಕರನ್ನು ನಾನು ನಿಲ್ಲಿಸಲ್ಲ ಸರ್. ಶುಕ್ರವಾರ ತನಕ ಈಗ ನೋಡಿ ಇಲ್ಲಿ ತನಕ ಈಗ ನಮ್ಮ ಪೌರಾಯುಕ್ತರು ಬಂದರು, ಏನೋ ಕಕ್ಕಾಮಕ್ಕಿ ಹೇಳಿದ್ರು, ಆಯಿತು ಮೇಡಮ್ ಏನೋ ನೀವು ಮಾಡಿ ಅಂತ ಹೋಗ್ತಾರೆ ಅಂದರೆ ಎಷ್ಟು ಸರ್ ಇವರು ದುರ್ನಡತೆ ಅಂತ ಹೇಳಬೇಕು ಅಥವಾ ಇವರ ಅಸಡ್ಡೆ ಅಂತ ಹೇಳಬೇಕು? ಸಾರ್ವಜನಿಕರು ಅಂದರೆ ಏನಂತ ತಿಳ್ಕೊಂಡಿದ್ದಾರೆ? ಇವತ್ತು ನಗರಸಭೆ ನಡೀತಾ ಇರೋದು ಸಾರ್ವಜನಿಕರ ತೆರಿಗೆ ಹಣದಿಂದ. ಇವತ್ತು ಸಾರ್ವಜನಿಕರಿಗೆ ಇವರು ಅನ್ಯಾಯ ಮಾಡ್ತಿದ್ದಾರೆ ಅಂದರೆ ಈ ನಗರಸಭೆ ಇರಬೇಕೋ ಬೇಡವೋ ಅಂತ ಸಾರ್ವಜನಿಕರು ಯೋಚನೆ ಮಾಡಬೇಕು. ಈಗ ನಾನು ಜಿಲ್ಲಾಧಿಕಾರಿಯವ್ರಿಗೆ ಆಲ್ರೆಡಿ ನಾನು ರಿಕ್ವೆಷನ್ ಕೊಟ್ಟಿದ್ದೀನಿ, ನಾನು ಪೊಲೀಸ್ ಸ್ಟೇಷನಲ್ಲಿ ಜಿಲ್ಲಾಧಿಕಾರಿಯವರು ಬರೋ ತನಕ ಈ ನನ್ನ ಮುಷ್ಕರನ ನಾನು ಅನಿರ್ದಿಷ್ಟ ಅವಧಿನಲ್ಲಿ ಮಾಡ್ತೀನಿ ಅಂತ. ಇಲ್ಲಿ ತನಕ ಅಲ್ಲಿಂದ ಯಾವುದೇ ನಮಗೆ ಉತ್ತರ ಬಂದಿಲ್ಲ. ಇವತ್ತೊಂದು ದಿವಸ ನೋಡ್ತೀನಿ ಸರ್, ನಾಳೆ ಬಂದಿಲ್ಲ ಅಂದರೆ ನಾಳಿದ್ದು ಸಾರ್ವಜನಿಕರ ಜೊತೆ ಸೇರಿ ನಗರಸಭೆಗೆ ಬೀಗ ಹಾಕಿಸ್ತಾ ಇದ್ದೀನಿ ಸರ್ ನಾನು. ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ